ಈಗ ಇಲ್ಲಿಂದ ನಾವು ನಮ್ಮ ಮಗಳಿಗೆ ಬೇರೆ ಊರಿಗೆ ಕಜ್ಜಾಯ ತಗೊಂಡೋಗಿ ಕೊಡಬೇಕು, ಅವ್ರ ಹಬ್ಬ ಮಾಡಿಲ್ಲ, ಇಲ್ಲ ಮಾಡಿರಬಹುದು ಅಮ್ಮ ಮಾಡಿರೋದು ಇಷ್ಟ ಅಂತ ತಗೊಂಡೋಗಿ ಕೊಡ್ಬೇಕು. ತಗೊಂಡೋಗಿ ಕೊಡಬೇಕಾದಾಗ ಅದರಲ್ಲಿ ಕಜ್ಜಾಯ ಪ್ಯಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಏನು ಮಾಡ್ತಾರಂದ್ರೆ ಒಂದು 4 ಇಜ್ಜಿಲು, ಒಂದು ಕಬ್ಬಿಣದ ಮಳೆ, ಮತ್ತೆ ಒಂದು 2 ಮೆಣಸೆಕಾಯಿ ಇದೆಲ್ಲ ಹಾಕಿ ಕಳಿಸ್ಕೊಡ್ತಾರೆ. ಅಂದರೆ ಈ ವಿಷಯ ಏನಪ್ಪ ಅಂದರೆ ಈ ಕಪ್ಪು ಬಣ್ಣ ಅಂತಕ್ಕಂಥದ್ದು ಅದಕ್ಕೆ ಭಯ. ಮತ್ತೆ ಈ ಕಬ್ಬಿಣದ ಒಂದು ನಾವು ಏನು ಮಳೆಯನ್ನು ಹಾಕ್ತೀವೋ ಅದರಲ್ಲಿ ಆ ಲೋಹ ಏನು ಅಂದರೆ ಈ ಕಲಿಯುಗ ದೈವವಾದಂಥ ಶನೇಶ್ವರನಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೋಡ್ಕೊಳ್ರಿ. ಮತ್ತೆ ಇಜ್ಜಲು ಸಹಿತಾನು ಕಪ್ಪು. ಈ ಮಹಾನುಭಾವ ಶನೇಶ್ವರ ಆ ಒಂದು ಸಂಕೇತ. ಆ ಗ್ರಹಗಳು ಎಲ್ಲರಿಗೂ ಭಯನೇ. ಯಾರು ಆಯಪ್ಪ ಶನೇಶ್ವರ ಅಂದರೆ ಎಲ್ಲರಿಗೂ ರಾಜಾದಿರಾಜ ದಿಗ್ಬರರಿಗೆ ಅಕ್ಷರ ಕಿನ್ನರ ಕಿಂಪುರುಷ ಆದಗಳಲ್ಲೂ 1 ಸೆಕೆಂಡ್ ಹಾ ಅಂತಾರೆ ಆಯಪ್ಪನ ಹೆಸರು ಹೇಳಿದ ತಕ್ಷಣ. ಆ ರೀತಿಯಾಗಿ ಈ ವಸ್ತುಗಳು ಅದರಲ್ಲಿ ಇದ್ದರೆ, ಯಾಕಂದರೆ ಎಷ್ಟೋ ಜನ ಮಳೆ ಅದು ಇದು ಹಾಕಿ ಕೊಟ್ಟಿರೋದು ಉಂಟು, ನಮ್ಮವರು ಹಾಕಿ ಕೊಟ್ಟಿರೋದು ಉಂಟು, ನಾವು ಹಾಕಿ ಕೊಟ್ಟಿರೋದು ಉಂಟು, ನಮ್ಮ ಮನೆಗಳಿಗೆ ಏನಂತಂದ್ರು ಹಾಕೋ ಬಂದಿರೋದು ಉಂಟು. ಈ ಹಂದಿ ಮಾಂಸ ಆಗಬಹುದು, ಮೀನು ಆಗಬಹುದು, ಈ ಕಜ್ಜಾಯ ಆಗ್ಬೋದು, ಈ 3 ವಸ್ತುಗಳಿಗೆ ಇದನ್ನು ಹಾಕ್ಕೊಂಡು ತಗೊಂಡು ಹೋಗ್ತಾರೆ. ಮೇಯ್ನು ಅವರಿಗೆ ಈ ವಿಷಯ ಗೊತ್ತಿಲ್ಲ. ಇದು ಅಂದರೆ ಏನು, ಈ ಲೋಹ ಅಂದರೆ ಯಾರಿಗೆ ಸಂಬಂಧಪಟ್ಟಿದ್ದು, ಈ ಕಪ್ಪು ಚಿಹ್ನೆ ಯಾರಿಗೆ ಸಂಬಂಧಪಟ್ಟಿದ್ದು, ಇದನ್ನು ಯಾರು ಕಾಪಾಡ್ತಾರೆ ಇದ್ರ ಜೊತೆಯಲ್ಲಿ ಬಂದು ನಾವು ಇದು ಹಾಕೊಂಡು ಹೋಗ್ಬಿಟ್ರೆ ಬರಲ್ವಾ ಅಂತಕ್ಕಂಥ ಒಂದು ಉಡಾಪೆ ಮಾತುಗಳಿಗೋಸ್ಕರ ಅವ್ರಿಗೇನು ಗೊತ್ತಿರಲ್ಲ. ಬಟ್ ವಿಷಯ ಇದು ಏನಪ್ಪ ಅಂದ್ರೆ ಈ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತ ಒಂದು ಸಂಕೇತ ಇದು. ನಮಸ್ಕಾರ ವೀಕ್ಷಕರೇ. ದೇವರಾಜಣ್ಣವರು ತುಂಬ ಗ್ಯಾಪ್ ಆಯಿತು, ಅವ್ರದ್ದು ವಿಡಿಯೋಗಳು ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದರು ಅವರು ಕೂಡ ಕೆಲಸಗಳಲ್ಲಿ. ನಮಸ್ಕಾರ ಸರ್. ನಮಸ್ತೆ. ಸೊ ನಿಮಗೂ ನಮ್ಮ ಎಲ್ಲ ವೀಕ್ಷಕರಿಗೂ ಪ್ರೇಕ್ಷಕರಿಗೂ ಎಲ್ಲರಿಗೂ ಸೇರಿ ನಮಸ್ಕಾರ. ಸ್ವಲ್ಪ ಸಮಯ ತಗೊಂಡೆ, ಲೇಟ್ ಆಯಿತು. ತುಂಬ ಫ್ಯಾನ್ಸ್ ಇದ್ದಾರೆ ನಿಮಗೆ, ನಿಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ಅವ್ರು ತುಂಬ ಚೆನ್ನಾಗಿರೋ ವಿಚಾರಗಳು ಹೇಳ್ತಾರೆ, ನೋಡ್ತಕ್ಕಂಥವ್ರು ಇದ್ದಾರೆ. ನಮಗೂ ಕಾಲ್ ಮಾಡ್ತಾ ಇರ್ತಾರೆ, ಕೆಲವು ವಿಚಾರಗಳನ್ನೆಲ್ಲ ಕೇಳ್ತಾರೆ, ಕೆಲವು ಪರಿಹಾರಗಳು ಕೇಳ್ತಾರೆ, ಕೆಲವು ವಿಚಾರಗಳೆಲ್ಲ ಕೇಳ್ತಾರೆ, ಕೆಲವು ಪರಿಹಾರಗಳು ಅಲ್ಲಿಂದನೇ ಕೇಳ್ತಾರೆ. ಬಟ್ ಬೇಕಾದಷ್ಟು ಎಪಿಸೋಡ್ಸ್ ಇದೆಯಲ್ಲ, ಅದೇ ಎಪಿಸೋಡ್ಸಲ್ಲಿ ನಾವು ಬೇರೆ ಏನು ಮಾತಾಡಲ್ವಲ್ಲ, ಇದನ್ನೇ ಮಾತಾಡ್ಬೇಕಲ್ವಾ. ಈಗ ಭೂತ ವೈದ್ಯರು ಅಂದ ಮೇಲೆ ಸ್ವಲ್ಪ ಜ್ಯೋತಿಷ, ಸ್ವಲ್ಪ ವಾಸ್ತು, ಸ್ವಲ್ಪ ಈ ಆರೋಗ್ಯದ ಬಗ್ಗೆ, ಈ ಸ್ವಲ್ಪ ಮಾಟ ಮಂತ್ರಗಳು, ಸ್ವಲ್ಪ ತೊಂದರೆ ತಾಪತ್ರಯಗಳು, ಇದನ್ನೇ ಕೇಳ್ತಾರೆ ಎಲ್ರು. ನಾವು ಅದನ್ನೇ ಹೇಳ್ತೀವಿ. ಆ ವಿಚಾರವಾಗಿ ಸುಮಾರು ಎಪಿಸೋಡ್ಸ್ ಇದೆ ನಂದು, ಮಾಡಿದ್ದೀರಾ. ಅದು ಕಂಟಿನ್ಯೂ ಹೋಗ್ತಾ ಇದೆಯಲ್ವಾ, ಅದು ಆ ಕಂಟಿನ್ಯೂ ಹೋಗ್ತಾ ಇರೋದ್ರಿಂದ ಅದನ್ನೇ ನೋಡಿರ್ತಾರೆ, ಕೆಲವರು ಕಾಲ್ ಮಾಡ್ತಾರೆ. ಆ ರೀತಿಯಾಗಿ ಸ್ವಲ್ಪ ಸಮಯ ತಗೊಂಡೆ, ಲೇಟ್ ಆಯಿತು. ಎಲ್ರಿಗೂ ನಮಸ್ಕಾರಗಳು. ಈಗ ಹೊಸ ಎಪಿಸೋಡ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಏನು ಮಾತಾಡಿದ್ರು ಇಷ್ಟಪಡ್ತಾರೆ. ನಮ್ಮ ಅರವಿಂದ್ ಸಾಹೇಬರು ಏನು ಕೇಳ್ತಾರೋ ಆ ವಿಚಾರಗಳನ್ನು ಅವ್ರಿಗೂ ಬೇಕಾದಷ್ಟು ನಮ್ಮಂಥವ್ರ ಪರಿಚಯ, ಅವರ ಜೊತೆಯಲ್ಲಿ ಒಡನಾಟ ಬೇಕಾದಷ್ಟು ಆಯಿತು. ಕೆಲವು ವಿಚಾರಗಳೆಲ್ಲ ತಿಳ್ಕೊಂಡಿದ್ದಾರೆ. ಯಾರ್ಯಾರು ಒಂದು ಭೂತ ವೈದ್ಯರಲ್ಲಿ, ಮಂತ್ರವಾದಿಗಳಲ್ಲಿ, ಕೆಲವು ತಜ್ಞರಲ್ಲಿ ಕೆಲವು ವಿಚಾರಗಳನ್ನೆಲ್ಲ ಬೇಕಾದಷ್ಟು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಒಬ್ಬರು ಇಬ್ಬರು ಅಲ್ಲ, ಸುಮಾರು ಜನಗಳು ಅವರಿಗೆ ಪರಿಚಯ ಆಗಿದ್ದಾರೆ. ಸುಮಾರು ಜನಗಳು ಅವರನ್ನು ಕರೆಸ್ತಾರೆ, ನಮ್ಮ ಅರವಿಂದ್ ಅವ್ರನ್ನ. ಆ ರೀತಿಯಾಗಿ ಎಲ್ಲರಲ್ಲೂ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಕೇಳಿ 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 ಅವ್ರಿಗೂ ಬೇಕಾದಷ್ಟು ಅನುಭವ ಆಗಿದೆ. ಈಗ ಯಾವುದೇ ಒಬ್ಬ ಹೊಸಬರಾಗಬಹುದು, ಹಳಬರಾಗಬಹುದು, ಗುರುಗಳನ್ನು ಕಂಡಾಗ ನಾವು ಏನು ಕೇಳಬೇಕು, ಜನಗಳಿಗೆ ಏನು ಅನುಕೂಲ ಆಗುತ್ತೆ, ಯಾವ ವಿಚಾರ ಅಂತಕ್ಕಂಥದ್ದು ಬೇಕಾದಷ್ಟು ಗೊತ್ತಿದೆ ಅರವಿಂದ್ ಅವರಿಗೆ. ಆ ವಿಚಾರವಾಗಿ ಮಾಮೂಲಿ ನಾನು ಸುಮಾರು ಮಾತಾಡಿದ್ದೀನಿ. ಆ ರೀತಿಯಲ್ಲಿ ಸ್ವಲ್ಪ ದಿವಸ ಸಮಯ ತಗೊಂಡು ಲೇಟ್ ಮಾಡಿದ್ದೀನಿ. ಕೆಲವು ವಿಚಾರಗಳು ಈಗ ತಿಳಿಸೋಣ ಅಂತ ಮತ್ತೆ ಈಗ ಬಂದಿದ್ದೀನಿ. ಮುಖ್ಯವಾಗಿ ಮುಂದೆ ಈಗ ದೀಪಾವಳಿ ಬರ್ತಾ ಇದೆ. ಹೌದು, ಲಾಸ್ಟ್ ಬಂದು ದಸರಾ ಮುಗೀತು. ದೀಪಾವಳಿಗೆ ಸುಮಾರು ಜನ, ಯಾಕಂದ್ರೆ ಅದೊಂದು ಅಲ್ಲಿ ಕೂಡ ತುಂಬಾನೇ ವಿಶೇಷವಾದ್ದು ಒಂದು ಹಬ್ಬದಲ್ಲೇನೆ ಸಾಕಷ್ಟು ಒಂದು ಕುತೂಹಲದ ವಿಚಾರಗಳವೆ. ನೀವು ಸ್ಪೆಷಲಿ ನಮ್ಮ ವೀಕ್ಷಕರಿಗೆ ದೀಪಾವಳಿನ
ಯಾವೆಲ್ಲ ಒಂದು ಕಾರಣಗಳಿಗೋಸ್ಕರ ಆಚರಣೆ ಮಾಡ್ತೀವಿ, ಏನು ಕೆಟ್ಟದನ್ನ ಅಲ್ಲಿ ಕತ್ತಲಿಂದ ಬೆಳಕಕ್ಕೆ ಬರೋ ಒಂದು ದಾರಿ ಮಾಡ್ಕೊಳ್ಳೋದು, ಅಂದರೆ ಜೀವನದಿಂದ ಏನೋ ಕತ್ತಲಲ್ಲಿರೋ ಜೀವನ ಬೆಳಕಕ್ಕೆ ಬರುತ್ತಾ ಇಲ್ಲ ದುಷ್ಟಶಕ್ತಿಗಳಿಂದ ಸಂಹಾರ ಮಾಡಿ ಒಳ್ಳೆ ಕಡೆ ಬರೋದಾ? ನಿಮ್ಮ ಅನುಭವ ಇದೊಂದು ಚಿಕ್ಕದಾಗಿ ದೀಪಾವಳಿ ವಿಚಾರ ಮಾತಾಡಿ. ದೀಪಾವಳಿ ಅಂದಾಗ ಏನಪ್ಪ ಅಂದರೆ ಅದು ಆಧ್ಯಾತ್ಮಿಕವಾದಂಥ ವಿಚಾರ. ದೀಪಾವಳಿ ಅಂತಕ್ಕಂಥದ್ದು ಈಗ ಮಾಮೂಲಿಯಾಗಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಿದಂಥ ಒಂದು ವಿಚಾರ ಅದು. ದೀಪಾವಳಿ ಅಂದರೆ ಅದೇನೆ ದೀಪಾವಳಿ. ಈಗ ನಾವು ಮುಂದಿನ ಭಾನುವಾರನೇ ನೀರು ತುಂಬುವ ಹಬ್ಬ ಅಂತ ಪಂಚಾಂಗದ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆ ಉಲ್ಲೇಖನ ನಂತರ ಸೋಮವಾರ ಸುಮಾರು 1-2 ಗಂಟೆ ನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಕೆಲವರು ಕೇದಾರೇಶ್ವರ ವ್ರತ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವರು ಸೋಮವಾರನೇ ಮಧ್ಯಾಹ್ನದ ಮೇಲೆ ಹಬ್ಬವನ್ನು ಮಾಡಬಹುದು. ಮತ್ತು ಮಂಗಳವಾರ ಮಧ್ಯಾಹ್ನದ ತನಕ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಕೇದಾರೇಶ್ವರ ವ್ರತ ಮಾಡ್ತಕ್ಕಂಥವರೆಲ್ಲನೂ ಮಂಗಳವಾರ ಮಧ್ಯಾಹ್ನದ ಒಳಗಡೆ ಮಾಡ್ಕೋಬೇಕಾಗುತ್ತೆ ಹಬ್ಬ. ತದನಂತರ ಬಲಿಪಾಡ್ಯಮಿ ಅಂತಕ್ಕಂಥದ್ದು, ಬಲಿಪಾಡ್ಯಮಿ ಮಾಡ್ತಕ್ಕಂಥದ್ದು ಬಲಿಯನ್ನು ಸಂಹಾರ ಮಾಡಿದಂಥ ಮಹಾವಿಷ್ಣು ಆ ಅವತಾರದಲ್ಲಿ, ವಾಮನ ಅವತಾರದಲ್ಲಿ ನಮ್ಮ ಬಲಿಯನ್ನು ತುಳಿದಂಥ ಸಮಯ ಅದು ಪಾಡ್ಯಮಿ. ಆವತ್ತು ಕೆಲವರೆಲ್ಲನೂ ಮಾಡ್ತಾರೆ. ಇದು ದೀಪಾವಳಿ ಅಂತಕ್ಕಂಥ ವಿಚಾರ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿ ಪಂಚಾಂಗದ ರೀತಿಯಾಗಿ ಹಬ್ಬ ಮಾಡೋದು ಕಡಿಮೆ. ಯಾಕೆ ಅಂತ ಕೇಳಿ, ದೀಪಾವಳಿ ಸಾಮಾನ್ಯವಾಗಿ 3-4 ದಿವಸ ಬರುತ್ತೆ ಹಬ್ಬ. ಹೌದು. ಸಂಡೇ ಈಗ ಭಾನುವಾರ ದಿವಸ ನೀರು ತುಂಬ್ತಾರೆ, ಸೋಮವಾರ ದಿವಸ ಕೆಲವರೆಲ್ಲ ಬೆಳಿಗ್ಗೆನೆ ಮಾಡ್ತಾರೆ, ತದನಂತರ ಅಮಾವಾಸ್ಯೆಯಲ್ಲಿ ಮಾಡೋರು ಮಧ್ಯಾಹ್ನದ ಮೇಲೆ ಮಾಡ್ತಾರೆ, ಮತ್ತೆ ಮಂಗಳವಾರ ದಿವಸ ಮಧ್ಯಾಹ್ನದ ಒಳಗಡೆ ಮಾಡ್ತಾರೆ, ಮಂಗಳವಾರದ ಮಧ್ಯಾಹ್ನದ ಮೇಲೆ ಮತ್ತೆ ಪಾಡ್ಯಮಿಗೆ ಸಂಬಂಧಪಡ್ತೈತೆ ಬಲಿಪಾಡ್ಯಮಿ, ಮತ್ತೆ ಬುಧವಾರನೂ ಹಬ್ಬ ಇದು. ಆ ರೀತಿಯಾಗಿ ಅವರವರ ಮನೆತನದಲ್ಲಿ ಯಾವ್ಯಾವ ರೀತಿ ಹಬ್ಬವನ್ನು ಮಾಡ್ಕೊಂಡ್ಬಂದಿದ್ದಾರೋ ಆ ರೀತಿಯೇ ಹಬ್ಬ ಮಾಡ್ತಾರೆ. ಕೆಲವು ವಿಚಾರಗಳಲ್ಲಿ ದೀಪಾವಳಿ ಮಾಡ್ತಕ್ಕಂಥ ಸಮಯದಲ್ಲಿ ದೀಪಾವಳಿ ವಿಚಾರವಾಗಿ ಏನಾದರೂ ಸಣ್ಣ ಪುಟ್ಟ ಅನಾಹುತಗಳು ನಡೆದರೂ ಸಹಿತಾನು ಅವರು ಆ ಹಬ್ಬವನ್ನು ಬಿಟ್ಬಿಡ್ತಾರೆ. ಮತ್ತು ದೀಪಾವಳಿ ಹೆಣ್ಣು ಮಕ್ಕಳಿಗೆ ತಾಯಿ ಮನೆಯಿಂದ ತಂದೆ ಮನೆಯಿಂದ ಈ ಥರ ಕೊಡ್ತಕ್ಕಂಥ ಒಂದು ನೋವು ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ತದನಂತರ ಸುಮಾರು ಜನ ಈಗ ನಾವು ದೀಪಾವಳಿ ವಿಚಾರವಾಗಿ ನಾವು ಏನು ಒಂದು ದಾರವನ್ನು ಕಂಕಣವನ್ನು ಏನು ಕಟ್ಕೊತೀವೋ ಅದೆಲ್ಲಾದ್ರೂ ಕಳೆದೋಗ್ಬಿಟ್ರು ಸಹಿತಾನು ಹಬ್ಬ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಯಾರಾದರೂ ಹಬ್ಬ ಮಾಡ್ತಕ್ಕಂಥವ್ರು ಕರೆದು ನಮಗೆ ಮತ್ತೆ ಗೆಜ್ಜೆ, ಮುಡಿ, ದಾರ ಇದನ್ನೆಲ್ಲ ಕೊಟ್ಟರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊತೀವಿ. ಆ ರೀತಿ ಬಂದಿರತಕ್ಕಂಥದ್ದು ದೀಪಾವಳಿ. ಬಟ್ ವಿಚಾರ ಏನಂದರೆ ಮುಖ್ಯವಾಗಿ ತಿಳಿಸ್ಬೇಕಾದಂಥ ವಿಚಾರ, ಒಂದು ದಿವಸ ಮೊದಲು ನೀರು ತುಂಬುವ ಹಬ್ಬ ಅಂತ ಶುದ್ಧಿ, ಲಕ್ಷ್ಮೀನಾರಾಯಣನ ಒಂದು ಪೂಜೆ, ಅದು ಮುಖ್ಯವಾಗಿ ಕೇದಾರೇಶ್ವರ ವ್ರತ, ಕೇದಾರೇಶ್ವರನ ಒಂದು ವ್ರತವಾಗಿರ್ತಕ್ಕಂಥದ್ರಿಂದ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವರು ಅಮಾವಾಸ್ಯೆ ಸಮಯಕ್ಕೆ ಹಬ್ಬ ಮಾಡ್ತಾರೆ. ಮಿಕ್ಕಿದವರೆಲ್ಲನೂ ಬಲಿಪಾಡ್ಯಮಿ ಮಾಡ್ತಕ್ಕಂಥವ್ರು ಕೆಲವರು ಇದ್ದಾರೆ, ಅವರು ಮಾಡ್ತಾರೆ. ಅದರಲ್ಲೂ ಇನ್ನೂ ಒಂದು ಕೆಲವು ವಿಚಾರ ಇಲ್ಲಿ ಏನು, ದೀಪಾವಳಿಯಲ್ಲಿ ದೊಡ್ಡ ದೀಪಾವಳಿ, ಚಿಕ್ಕ ದೀಪಾವಳಿ, ಕಿರು ದೀಪಾವಳಿ ಅಂತಕ್ಕಂಥದ್ದು ಒಂದು ವಿಚಾರ ಇದೆ. ಮತ್ತು ಈ ನಮ್ಮ ಪಾಂಡವರು, ಕೌರವರು ಈ ದ್ವಾಪರ ಯುಗದಲ್ಲಿ ಇದ್ದಂಥ ವಿಚಾರವಾಗಿ ಈ ಮೊದಲನೇದು ದೀಪಾವಳಿ, ಈ ದುರ್ಯೋಧನ ಸಾರ್ವಭೌಮನಿಗೆ ಸಂಬಂಧಪಟ್ಟಂಥ ಇವರು ಉನ್ನತ ಸ್ಥಿತಿಯಲ್ಲಿದ್ದಂಥಕ್ಕವರು, ಅವರು ಮಾಡ್ತಕ್ಕಂಥ ಒಂದು ಹಬ್ಬ ಅಂತ ನಮ್ಮ ಈ ವಹಿನಿ ಕುಲ ಕ್ಷತ್ರಿಯರಾದಂಥ ನಮ್ಮ ಕರಗ, ವಹಿನಿ ಕುಲ ಕ್ಷತ್ರಿಯರಾದಂಥ ನಮ್ಮ ಕರಗ ತೊಗಟ ವೀರರು, ಅವರು ಮಾಡ್ತಾರೆ, ತೊಗಟ ವೀರರು. ಆಮೇಲೆ ಅದರಲ್ಲಿ ನಾವು ಪಾಂಡವರಿಗೆ ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳು ಕಿರುದೀಪಾವಳಿ ಅಂತ ಮಾಡ್ತಾರೆ, ಅವ್ರು ಮಾಡ್ತಾರೆ. ನಾವು ಪಾಂಡವರಿಗೆ ಸಂಬಂಧಪಟ್ಟವರು ಅಂತೇಳಿ ನಮ್ಮ ವಹಿನಿ ಕುಲ ಕ್ಷತ್ರಿಯರಾದಂಥ ನಮ್ಮ ತೊಗಟ ವೀರರು, ನಾವು ಕರಗದವರು ಅಂತ ಏನು ಹೇಳ್ತೀವಿ, ಕರಗ ಮಾಡ್ತಾರಲ್ವ ನಮ್ಮ ಎಲ್ಲ ರೀತಿಯಲ್ಲಿ ಕರಗ, ಅವ್ರದ್ದೊಂದು ಉಲ್ಲೇಖ ಇದೆ ಈ ಹಬ್ಬಕ್ಕೆ. ತದನಂತರ ಇನ್ನೂ ಕೆಲವು ತಮಿಳ್ನಾಡಲ್ಲಿ ಒಂದು ರೀತಿ, ಆಂಧ್ರನಲ್ಲಿ ಏಕಾದಶಿ ಮಾಡ್ತಾರೆ ಅವರು, ಅವ್ರದ್ದೇ ಬೇರೆ ಹಬ್ಬ ಅದು. ಆ ರೀತಿಯಾಗಿ ನಮ್ಮ ಪಂಚಾಂಗದಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂಥ ವಿಚಾರವನ್ನು ತಿಳಿಸಬಹುದು ನಾವು.
ಸ್ಪೆಷಲಿ ಈಗ ದೀಪಾವಳಿ ಅಂದ ಕೂಡಲೇ ಕಜ್ಜಾಯ ನೆನಪಾಗುತ್ತೆ ಎಲ್ಲ. ನಿಮ್ಮ ಭೂತ ವೇದಿಕೆ ನಾನು ಒಂದು ಪ್ರಶ್ನೆ, ಯಾಕಂದ್ರೆ ಈ ಕಜ್ಜಾಯ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾರಿಗಳಲ್ಲಿ ಭೂತ ಪ್ರೇತಗಳು ವಿಚಾರಗಳನ್ನ ಇದು ಪ್ರಾಕ್ಟಿಕಲ್ ಆಗು ಕೆಲವೊಂದು ಘಟನೆಗಳಾಗೈತೆ. ಎಲ್ಲಿಗೋ ತಗೊಂಡು ಹೋಗ್ಬೇಕಾದ್ರೆ ಇಲ್ಲ ಕಜ್ಜಾಯನ ಸಾಗಿಸ್ಬೇಕಾದ್ರೆ ಮನೆಗೋ ನೆಂಟರ ಮನೆಗೋ ಇಲ್ಲ ಯಾವುದೋ ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಆತ್ಮಗಳು ಕಾಟ ಕೊಟ್ಟಿರೋದು ನಿಜ ನಿಜ ಒಳ್ಳೆ ವಿಚಾರ ಇದಾಗಿರೋದು. ಇದ್ರ ಬಗ್ಗೆ ನಿಮ್ಮ ಅನುಭವ ತುಂಬಾ ಐತೆ. ಅರವಿಂದ್ ತಿಳಿಸಿ. ಈ ವಿಚಾರ ಇವಾಗ ಕೇಳಿದ್ರಲ್ಲ, ಇದು ತುಂಬಾ ಮುಖ್ಯವಾದಂಥ ವಿಚಾರ. ಇದು ಈಗ ಇರ್ತಕ್ಕಂಥ ಪೀಳಿಗೆ, ಈಗಿನ ಮಕ್ಕಳು ಈಗಿನ ಹುಡುಗರು ತಿಳ್ಕೊಂಡೇ ಇರಬಹುದು. ಹಿಂದೆ ಒಂದು 25 ವರ್ಷ ಹಿಂದಕ್ಕೆ ಹೋಗ್ಬಿಟ್ರೆ ಈ ಒಂದು ಹಬ್ಬದ ಪ್ರಭಾವ ತುಂಬಾ ಇತ್ತು. ಎಲ್ಲಿ ಏನು ತಗೊಂಡೋಗ್ಬೇಕಾದ್ರೂ ದೊಡ್ಡವರು ಯಾವ ರೀತಿ ಹೇಳ್ತಾರೋ ಆ ರೀತಿನೇ ತಗೊಳ್ಬೇಕಾಗಿತ್ತು. ಈಗ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ನಾವು ಕಜ್ಜಾಯವನ್ನ ಈ ಹಬ್ಬಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥ ಸಿಹಿ ತಿಂಡಿ ಅದು ಈ ಕಜ್ಜಾಯ. ಈ ಕಜ್ಜಾಯದ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಆದಿ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಇರ್ತಕ್ಕಂಥ ಒಂದು ದೊಡ್ಡವರಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಉಲ್ಲೇಖ ಮೇಯ್ನ್ ಇದು ಏನಪ್ಪಾ ಅಂದ್ರೆ ಕಜ್ಜಾಯವನ್ನ ನಾವು ಯಾವುದೇ ಒಂದು ದಾರಿಯಲ್ಲಿ, ಆಗಿನ ಕಾಲದಲ್ಲಿ ಈ ತರ ವೆಹಿಕಲ್ಸು ಕಾರುಗಳು ಇನ್ನೊಂದು ಮತ್ತೊಂದು ಎಲ್ಲ ರಸ್ತೆಗಳು ಏನು ಇರ್ಲಿಲ್ಲ ಅವಾಗ. ಇದು ಮಶಾಣದಲ್ಲೇ ರಸ್ತೆಗಳು, ತೋಟಗಳಲ್ಲೇ ರಸ್ತೆಗಳು, ಕಾಡಲ್ಲೇ ರಸ್ತೆಗಳು. ಆವಾಗಿನ ಒಂದು ಪರಿಸ್ಥಿತಿ ಆ ರೀತಿ ಇತ್ತು. ಆಗ ಈ ಭೂತ ಪ್ರೇತ ಪೀಡಿ ಪಿಚಾಚಿಗಳ ವಿಚಾರನೂ ಜಾಸ್ತಿ ಇತ್ತು. ಎಷ್ಟೋ ಕಡೆ ಆ ಊರಿಂದ ಊರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿನಲ್ಲಿ ಕೆರೆ ಸಿಗಬಹುದು, ಕಟ್ಟೆ ಸಿಗಬಹುದು, ಮರವೆ ಸಿಗಬಹುದು, ಬೇರೆ ಬೇರೆ ಸಣ್ಣ ದೇವಾಲಯಗಳು ಸಿಗ್ಬಹುದು, ಬೇರೆ ಬೇರೆ ಒಂದು ಶಿಥಿಲವಾದಂಥ ದೇವಾಲಯಗಳು ಸಿಗ್ಬಹುದು. ಮುಖ್ಯವಾಗಿ ಈ ಹಬ್ಬಕ್ಕೆ ಮಾಡ್ತಕ್ಕಂಥ ಸಿಹಿ ತಿಂಡಿ. ಈಗ ಯುಗಾದಿ ಮಾಡ್ತೀವಿ, ಯುಗಾದಿಗೆ ಒಬ್ಬಟ್ಟು ಮಾಡ್ತೀವಿ, ಗಣಪತಿ ಮಾಡ್ತೀವಿ, ಅದಕ್ಕೆ ನಾವು ಕಡುಬು ಮಾಡ್ತೀವಿ. ಆ ರೀತಿಯಾಗಿ ನಮ್ಮ ಒಂದು ಸಂಪ್ರದಾಯದಂತೆ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾದಂಥ ಸಿಹಿ ತಿಂಡಿ ಮಾಡ್ಕೊಳ್ಳೋದು ವಾಡಿಕೆ ರೂಢಿ. ಅದು ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಒಂದು ಪ್ರಾಚೀನ ಕಾಲದಿಂದಲೂ ಹಳಬರು ಮಾಡ್ಕೊಂಡ್ಬಂದಂಥ ವಿಚಾರಗಳು. ಇಂಥದೇ ತಿಂಡಿ ಮಾಡಬೇಕು, ಹೀಗೆ ಇರಬೇಕು ಅಂತ ಯಾರು ಹೇಳ್ಕೊಟ್ರು ಏನೋ ಆದಿಯಿಂದ ಬಂದ್ಬಿಟ್ಟಿದೆ. ನಮಗೆಲ್ಲ ಗೊತ್ತಿರೋದು ಈಗ ಒಂದು 50 ವರ್ಷದಿಂದ ವಿಚಾರ. ಇದು 100 ವರ್ಷಗಳಿಂದ ಬಂದಿರತಕ್ಕಂಥ ಒಂದು ರೂಢಿ ವಾಡಿಕೆ. ಸಾಮಾನ್ಯವಾಗಿ ಈಗ ನಮಗೆ ಆಗಿನ ಕಾಲದಲ್ಲಿ ಈ ಥರದ್ದು ಒಂದು ವೆಹಿಕಲ್ ಇರಲಿಲ್ಲ, ಎಲ್ಲೋ ಹೋಗ್ಬೇಕಾದ್ರೆ ಈ ಥರ ಆತ್ಮಗಳು ತೊಂದರೆ ಕೊಡವು. ಬಟ್ ಈಗಲೂ ಕೂಡ ಅದನ್ನು ಮಾಡ್ತಾ ಇರೋದ್ರಿಂದ ಏನಪ್ಪ ಅಂದರೆ ಈಗಲೂ ಆ ಥರ ತೊಂದರೆಗಳು ಆಗ್ತಾವ? ಈಗಲೂ ಆಗ್ತವೆ. ಈ ಭೂಮಿ ಇರೋ ತನಕ, ಈ ನಮ್ಮ ಒಂದು ಸೂರ್ಯಚಂದ್ರಾದಿಗಳು ಇರೋ ತನಕ, ಈ ನಮ್ಮ ಪಂಚಭೂತಗಳು ಎಲ್ಲಿ ತನಕ ಇದೆಯೋ ಅಲ್ಲಿ ತನಕನೂ ಈ ಎಲ್ಲ ಒಂದು ಉಪಟಳ ಭೂತ ಪ್ರೇತಗಳ ಕಾಟ ಇದ್ದೇ ಇರುತ್ತೆ. ಈಗ ನೀವು ಈಗ ನಿಮ್ಮ ಒಂದು ಚಾನಲಲ್ಲಿ ಕರೆಸಿ ಮಾತಾಡಿ ಸುಮಾರು ವರ್ಷಗಳು ಆಯಿತು. ಸುಮಾರು ವರ್ಷಗಳಲ್ಲಿ ನಮಗೆ ಒಂದು ದಿವಸಕ್ಕೆ 2 ಕಸ್ಟಮರ್ ಅಂದ್ರೂ 2 ತೊಂದರೆ ಇರ್ತಕ್ಕಂಥ ಸಮಸ್ಯೆಗಳಂದ್ರೂ ಸಹಿತ ಒಂದು ತಿಂಗಳಿಗೆ 50 ಜನ ಸಿಗ್ತಾರೆ. ವರ್ಷಕ್ಕೆ ಎಷ್ಟಾಯ್ತು ಅಂದ್ರೆ ತೊಂದರೆಗಳಾಗ್ತಾನೆ ಇದ್ದಾವೆ. ಖಂಡಿತ ವರ್ಷಕ್ಕೆ ಎಷ್ಟು ಜನ ಆಯ್ತು, ಕೆಲವು ವರ್ಷಗಳಿಗೆ ಎಷ್ಟು ಜನ ಆಯ್ತು. ಬಟ್ ನಾವು ಇದನ್ನ ಉದ್ಭವ ಮಾಡಿ ನಾವೇ ಕ್ರಿಯೇಟ್ ಮಾಡಿ ಏನಕ್ಕೋಸ್ಕರ ಹೇಳ್ತಕ್ಕಂಥ ವಿಚಾರಗಳು ಅಲ್ಲ. ಕೆಲವರು ಆ ಸಮಸ್ಯೆಗಳು ಬೀಳ್ತಾ ಇದ್ದಾರಂದ್ರೆ ಮಾನವ ಜನ್ಮನೇ ಬೇಡ ಅನ್ಸ್ಬಿಡುತ್ತೆ. ಅಷ್ಟೊಂದು ತೊಂದರೆಗಳಲ್ಲಿ ಇದ್ದಾರೆ ಜನ. ಮಾನವ ಜನ್ಮನೇ ಬೇಡ ಅನ್ಸ್ಬಿಡ್ತೈತೆ. ಬಟ್ ಅಷ್ಟೇ ಸುಖವಾಗಿರೋರು ಇದ್ದಾರೆ. ಯಾವ ತೊಂದರೆ ತಾಪತ್ರಯಗಳು ಅವರಿಗೆ ತಟ್ಟದೇ ಇರತಕ್ಕಂಥವರು ಇದ್ದಾರೆ. ಬಟ್ ಮಾನವನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ನಮ್ಮ ಜೀವನ ಇರೋ ತನಕ ಅದರ ಒಳಗಡೆ ಈ ಭೂತ ಚೇಷ್ಟೆ ಮತ್ತು ಈ ಮಾಟ ಮಂತ್ರಗಳ ಚೇಷ್ಟೆ, ಕೆಲವು ತೊಂದರೆ ತಾಪತ್ರಯಗಳ ಚೇಷ್ಟೆ ಪ್ರತಿ ಮನುಷ್ಯನೂ ಒಂದಲ್ಲ ಒಂದು ದಿನ ಒಂದು ಕ್ಷಣವಾದರೂ ಅನುಭವಿಸ್ತಾನೆ. ಅವರ ಅನುಭವಕ್ಕೆ ಬಂದೇ ಬರುತ್ತೆ. ಖಂಡಿತ ಅವರು ಎಂಥವರೇ ಆಗಬಹುದು, ಯಾರೇ ಆಗಿರಬಹುದು, ಯಾರೇ ಎಷ್ಟೇ ಧೈರ್ಯವಂತರಾಗಬಹುದು, ಎಷ್ಟೇ ಭಯಸ್ಥರಾಗಬಹುದು, ಎಲ್ಲರಿಗೂ ಈ ಅನುಭವ ಆಗುತ್ತೆ. ಯಾಕಂದರೆ ಅವರು ಒಂದು ರೀತಿಯಲ್ಲಿ ನಡ್ಕೊಂಡು ಬಂದ್ಬಿಡಬಹುದು. ಅವರ ಮನೆತನದವರು, ಅವರ ಮಕ್ಕಳು,
ಯಾರಿಗೂ ಅವರ ಮೊಮ್ಮಕ್ಕಳು, ಅವರ ಸೊಸೆಗಳು, ಅವ್ರನ್ನ ಕೊಟ್ಟಿರ್ತಕ್ಕಂಥ ಅವ್ರ ಹೆಣ್ಮಕ್ಳನ್ನ ಕೊಟ್ಟಿರ್ತಕ್ಕಂಥ ಪ್ಲೇಸ್ ಜಾಗದಲ್ಲಿ ಕಷ್ಟಗಳು ಈ ರೀತಿಯಾದಂಥ ಒದಿಗೆ ಬಂದೇ ಬರುತ್ತೆ, ಬರ್ತಾನೆ ಇದೆ. ಅವ್ರು ಅನುಭವಿಸ್ತಾನೆ ಇದ್ದಾರೆ. ಎಂಥವರೇ ಆಗಲಿ ನಮ್ಮಂಥವರನ್ನು ಯಾರನ್ನೋ ಒಬ್ಬರನ್ನ ಮೀಟಾಗಿ ಅವ್ರ ಕಷ್ಟ ಸುಖಗಳು ಹೇಳ್ಕೊಂಡು ಅದಕ್ಕೆ ಕೆಲವು ಪರಿಹಾರಗಳು ತಗೊಂಡು ಕೆಲವು ದೇವಾಲಯಗಳಿಗೆ ಹೋಗಿ ಅಲ್ಲಿ ಆದರೂ ತಗೊಂಡು ಅಲ್ಲಿ ಸಿಗದ ಹೋದರೆ ನಮ್ಮ ಮಾಂತ್ರಿಕರಲ್ಲಿ ಗುರುಗಳಲ್ಲಿ ಇದನ್ನು ವಿಷಯ ತಿಳ್ಕೊಂಡಿರ್ತಕ್ಕಂಥವರೆಲ್ಲಾದ್ರೂ ಅವರು ಇದನ್ನು ಶುದ್ಧವಾಗಿ ವಿಚಾರ ತಿಳ್ಕೊಂತಾರೆ. ಸೊ ಒನ್ ಟೈಮ್ ಆದರೂ ಲೈಫಲ್ಲಿ ಅನುಭವಿಸ್ಬೇಕು. ಖಂಡಿತವಾಗ. ಸೊ ಈ ಕಜಾಯ ಬಂದಿದ್ದ ನಾನು ಅದನ್ನ ಏನಕ್ಕೆ ಇಷ್ಟಪಟ್ಟು ಬರ್ತಾನೆ ಬಟ್ ವಿಷಯ ಏನಪ್ಪ ಅಂದರೆ ವಿಚಾರ ಏನಂದರೆ ಈಗ ನಾನು ಎಲ್ಲಿ ಹೇಳ್ತಾ ಇದ್ದೆ ಅಂದರೆ ಯಾವುದೇ ಒಂದು ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಸ್ಮಶಾನ ದಾರಿಗಳು ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ರಸ್ತೆಗಳು ವೆಹಿಕಲ್ಸು ಇಷ್ಟೊಂದು ಎಲೆಕ್ಟ್ರಿಕ್ ಪವರು ಲೈಟ್ಸು ಬೆಳಕು ಏನೂ ಇರಲಿಲ್ಲ. ಕತ್ಲು, ತುಂಬ ಕತ್ಲು. ಅದಾದಮೇಲೆ ಈ ಅಮಾವಾಸ್ಯೆಗೆ ಈ ಹಬ್ಬ, ಅಮಾವಾಸ್ಯೆಯಲ್ಲಿ ತುಂಬ ಕತ್ತಲು ದಿನ. ಹೌದು. ಆ ರೀತಿಯಾಗಿ ವಿಚಾರಗಳು ಏನಂದರೆ ಆಗಿನ ಕಾಲಕ್ಕೆ ಸಿಹಿ ತಿಂಡಿಗಳು ಇವತ್ತು ನಾವು ಒಂದು ಬೇಕ್ರಿಗೆ ಹೋದರೆ 100 ಥರ ನೋಡ್ತೀವಿ ತಿಂಡಿಯಲ್ಲಿ. ವೆರೈಟೀಸ್ 100 ವೆರೈಟೀಸ್ ಅಲ್ಲಿ ನಮ್ಮ ಕಣ್ಣೆದ್ರಲ್ಲೇ ಕಾಣ್ತಾ ಇರ್ತದೆ. ಯಾವುದು ತಿನ್ನೋದು ಯಾವುದು ಬಿಡೋದು ಅಂತ ಗೊತ್ತಾಗಲ್ಲ. ಈಗ ಏನು ತಗೊಂತೀವೋ ಏನು ಬಿಡ್ತೀವೋ. ಆದರೆ ಒಂದು 25-30 ವರ್ಷ ಹಿಂದೆ ಕೊಟ್ಟೋದ್ರೆ ಕಜ್ಜಾಯ, ಅದೇ ದೊಡ್ಡ ಸಿಹಿ, ಹೋಳಿಗೆ, ಇನ್ನೊಂದು ಮತ್ತೊಂದು ಇವೆಲ್ಲಾನು ಏನಪ್ಪ ಅಂದರೆ ವರ್ಷಕ್ಕೆ ಒಂದೇ ಸಾರಿ ಮಾಡ್ತಾ ಇದ್ದಿತ್ತು. ಆಗಿನ ಸಮಯದಲ್ಲೂ ಸಹಿತ ಬಡವರ ಮನೆಯಲ್ಲಿ ತುಂಬ ಕಷ್ಟ ಆಗಿನ ಕಾಲ. ಇವತ್ತು ಕಷ್ಟ ಇಲ್ಲ. ಇವತ್ತು ಪ್ರತಿಯೊಬ್ಬರು ತಿಂಡಿ ಮತ್ತು ಬಟ್ಟೆಗೆ ಭಗವಂತ ಎಲ್ಲರ ಮನೆಯಲ್ಲೂ ಸೌಕರ್ಯ ಇದೆ, ಕೊಟ್ಟಿದ್ದಾರೆ. ಈ ನಮ್ಮ ಕೈವಾರ ತಾತನವರು ಒಂದು ಮಾತು ಹೇಳಿದರು. ಏನು ವಿಷಯ ಹೇಳಿದ್ರಪ್ಪ ಅಂದರೆ ಭಿಕ್ಷಗಾಳ್ಳಿಂಡ್ಲಲ್ಲೂ ಅಕ್ಷಯಂಬವನು ಅಂದರು. ಭಿಕ್ಷಗಾಳ್ಳಿಂಡ್ಲಲ್ಲೂ ಅಕ್ಷಯಂಬವನು ಅಂತ ಬರೆದ್ರು ಅವರು ಮುಂದೆ. ಯಾಕೆ ಅಂದರೆ ಆ ಮಾತು ಇವತ್ತು ನಡೆದಿದೆ. ಹಿಂದೆ ಒಂದು ಹಬ್ಬ ಒಂದು ಹರಿದಿನ ಮಾಡಿದ್ರೆ ಅವತ್ತು ನಮ್ಮ ಈ ಭಿಕ್ಷಕರು ಏನಿದ್ರೋ, ತಿರುದುಣ್ಣತಕ್ಕಂಥವರು ಭಿಕ್ಷಕರು ಏನಿದ್ರೋ ಒಂದೊಂದು ಮನೆ ಹತ್ರ 5 ಜನ 3 ಜನ 4 ಜನ ನಿಂತ್ಕೊತಾ ಇದ್ರು ಒಂದು ಹಬ್ಬದಲ್ಲಿ ಊಟಕ್ಕೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರು ಕರೆದ್ರೂ ಬರಲ್ಲ. ಇವತ್ತು ಬರಲ್ಲ. ನಾವು ಊಟ ಮಾಡ್ರಪ್ಪ ಅಂತ ಕರೆದ್ರೂ ಯಾರು ಬರಲ್ಲ. ಯಾಕಂದರೆ ವಿಷಯ ಏನಪ್ಪ ಅಂದರೆ ಅದು ಅಹಂಕಾರ ಅಲ್ಲ, ಅನುಕೂಲ ಇದೆ ಮತ್ತೆ ಸ್ವಾಭಿಮಾನ ಇದೆ. ಖಂಡಿತವಾದಂಥ ಒಂದು ಸ್ವಾಭಿಮಾನ ಇದೆ. ಎಲ್ಲರೂ ಬದುಕಿದಾಗೆ ನಾವು ಬದುಕಬೇಕು. ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಮಾಡ್ಕೊಂಡು ತಿಂದ್ರು ಸಹಿತ ನಾವು ಆ ಸದ್ಯಕ್ಕೆ ಆ ಸಮಯಕ್ಕಾದಷ್ಟು ಅನುಕೂಲವಾಗಿ ಸ್ವಲ್ಪ ಆದರೂ ಮಾಡ್ಕೊಂಡು ತಿನ್ನೋಣ. ನಮ್ಮ ಮನೇಲಿ ನಾವು ಊಟ ಮಾಡೋಣ, ನಮ್ಮ ಮನೆಯಲ್ಲಿ ನಾವಿರೋಣ, ನಮ್ಮ ಕೆಲಸಗಳನ್ನು ನಾವು ಮಾಡೋಣ, ಸಾಧ್ಯವಾದರೆ ನಮ್ಮ ಕೈಲಾದಂಥ ಒಂದು ಸಹಾಯ ನಾವು ಮಾಡೋಣ ಅಂತಕ್ಕಂಥ ಮನಸ್ಥಿತಿಗೆ ಪರಿಸ್ಥಿತಿಗೆ ಬಂದ್ಬಿದ್ದಾರೆ ಜನ. ಖಂಡಿತ ಬಂದಿದ್ದಾರೆ. ಆ ವಿಚಾರವನ್ನು ಏನು ಬರೆದ್ರು ಅವರು ಸುಮಾರು 100 ವರ್ಷಗಳ ಹಿಂದೆ ಭಿಕ್ಷಗಾಳ್ಳಿಂಡ್ಲಲ್ಲೋ ಅಕ್ಷಯ ಎಂಬವನು ಅಂತ ಬರೆದ್ರು ಅವರು. ಆ ಮಾತು ನಡಿಬೇಕಾದ್ರೆ ಸುಮಾರು 200-300-400 ವರ್ಷ ಆಗಬೇಕಾಯಿತು. ಈಗ ಏನು ಈಗ ಅಂದರೆ ಒಂದು 20 ವರ್ಷದಿಂದ ಈಚೆಗೆ, ಒಂದು 10 ವರ್ಷದಿಂದ ಈಚೆಗೆ, 20 ವರ್ಷದಿಂದ ಈಚೆಗೆ ಸ್ವಲ್ಪ ಉನ್ನತವಾಗಿ ಎಲ್ಲರೂ ಕಾಣ್ತಾ ಇದ್ದಾರೆ. ಊಟ ಬಟ್ಟೆಗೆ ಆಸ್ತಿ ಮತ್ತು ಬೇರೆ ಬೇರೆ ವಿಚಾರಗಳು ಅದೆಲ್ಲ ಇರಲಿ, ಅವರವರು ಯೋಗ್ಯತಾನುಸಾರ ಮಾಡ್ಕೊತಾರೆ. ಅವ್ರಿಗೆ ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ಇದ್ದಾರೆ. ಎಲ್ಲರೂ ಅಷ್ಟರಲ್ಲೇ ಇದ್ದಾರೆ. ಅವ್ರವ್ರಿಗೆ ಭಗವಂತ ಏನೇನು ಕರುಣಿಸಿರ್ತಾನೋ ಅಷ್ಟರಲ್ಲಿ ಇದ್ದಾರೆ. ಬಟ್ ಊಟ ಬಟ್ಟೆಗಂತೂ ಇವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ. ಆ ಮಾತಿದು ಯಾವುದು ಭಿಕ್ಷಗಾಳ್ಳಿಂಡ್ಲಲ್ಲೋ ಅಕ್ಷಯ ಎಂಬವನು. ಯಾಕೆ ಇದನ್ನೇ 3 ಸಾರಿ ಯಾಕೆ ಹೇಳ್ತಾ ಇದ್ದೀನಿ ನಾನಂದರೆ ಈ ಮಾತನ್ನು ಬರೆದಿದ್ರು ಅವರು ಸುಮಾರು 100 ವರ್ಷಗಳಿಂದ. ಆ ಮಾತನ್ನು ಮಹನೀಯ ಬರೀಬೇಕಾದ್ರೆ ಭಗವಂತನಿಗೂ ಅವ್ರಿಗೆ ಎಷ್ಟೊಂದು ಅವಿಭಾಜ್ಯವಾದಂಥ ಒಂದು ಸಂಬಂಧ ಇತ್ತು, ಅವಿಭಾಜ್ಯತೆ ಆದಂಥ ಒಂದು ಸಂಬಂಧ ಇತ್ತು ಅವರಿಬ್ಬರಿಗೂ, ಭಗವಂತನಿಗೂ ಅವ್ರಿಗೂ. ಯಾಕೆಂದರೆ ನಮಗೂ ಭಗವಂತನಿಗೂ ಇದೆ, ನಿಮಗೂ ಭಗವಂತನಿಗೂ ಇದೆ. ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮ, ಪ್ರಕೃತಿಯಲ್ಲಿರ್ತಕ್ಕಂಥ ಪರಮಾತ್ಮ ತಂದೆ ಮಕ್ಕಳು. ಬಟ್ ವಿಷಯ ಏನಪ್ಪ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆತ್ಮವನ್ನು ಜಾಗೃತಿಗೊಳಿಸಿ ನಮ್ಮ ತಂದೆ ಯಾರು ಅಂತ ತಿಳ್ಕೊಂಡಂಥ ಚೈತನ್ಯವನ್ನು ನಾವು ಗುರುಗಳ ಸಂಗಡ ಹೋಗಿ ವಿಚಾರವನ್ನು ತಿಳ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೊಟ್ಟರೆ ಸಿಗುತ್ತೆ ನಮಗೂ ಸಹಿತ.
ಇವತ್ತು ಸುಮಾರು ಮಹನೀಯರು ಆಶ್ರಮಗಳಿದ್ದಾವೆ, ಗುರುಗಳಿದ್ದಾರೆ, ಧ್ಯಾನ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅಲ್ಲೆಲ್ಲ ಜಾಗೃತಿ ಆಗ್ತಾ ಇದೆ. ಬಟ್ ವಿಷಯ ಏನಂದರೆ ಅದನ್ನು ಕಂಟಿನ್ಯೂ ಮಾಡಲ್ಲ, ಅದು ವಿಷಯನೂ ತಿಳ್ಕೊಳ್ಳಲ್ಲ. ಸ್ವಲ್ಪ ದಿವಸ ಮಾಡ್ತಾರೆ, ಸ್ವಲ್ಪ ದಿವಸ ಬಂದ್ಬಿಡ್ತಾರೆ, ಅರ್ಧಂಬರ್ಧ ಆಗ್ಬಿಡ್ತೈತೆ. ಏನೋ ಸಾವು ನೋವುಗಳು, ಏನೋ ಭಯ, ಇನ್ನೊಂದು ಮತ್ತೊಂದು, ಯಾರೋ ಒಬ್ಬರು ಅದರಲ್ಲಿ 100ಕ್ಕೋ 1000ಕ್ಕೋ ಲಕ್ಷಕ್ಕೋ ಒಬ್ಬರು ಉತ್ತೀರ್ಣ ಆಗ್ತಾರೆ, ಅವರು ವಿದ್ಯಾವಂತರಾಗ್ತಾರೆ, ಭಗವಂತನಲ್ಲಿ ಸಂಬಂಧ ಇಟ್ಕೊಂಡು ಕೆಲವು ವಿಚಾರಗಳನ್ನು ಬರೀತಾರೆ. ಈಗ ಮೊನ್ನೆ ಯಾರವರು ನಮ್ಮ ಕವಿ ತೀರ್ಕೊಂಡ್ರಲ್ವ, ಭೈರಪ್ಪನವರು ಎಷ್ಟೊಂದು ಗ್ರಂಥಗಳನ್ನು ಬರೆದಿದ್ದಾರೆ. ಅದೆಲ್ಲ ಎಲ್ಲಿಂದ ಬಂತು? ಅವರು ಎಷ್ಟೊಂದು ಒಂದು ವ್ಯವಸಾಯ ಮಾಡಿರ್ಬೋದು. ಎಷ್ಟು ವ್ಯವಸಾಯ ಮಾಡಿದರೆ ಭಗವಂತನ, ಈಗ ನಾವು ಒಂದು ಹಾಡು ಬರೆಯೋಕ್ಕಾಗಲ್ಲ, ಒಂದು ಪುಟ ಏನೋ ಬರೆಯೋಕ್ಕಾಗಲ್ಲ. ನಾವು ಒಂದು ಪುಸ್ತಕ ಬರೆದು ಬಿಡೋದು ಅಷ್ಟೊಂದು ಸುಲಭ ಅಲ್ಲ, ಯಾರೇ ಆಗಬಹುದು. ಅವ್ರಿಗೆ ಆ ಜ್ಞಾನ ಬರಬೇಕಿಲ್ಲ. ಆ ಜ್ಞಾನ ಬರಬೇಕಾದ್ರೆ ಆ ಭಗವಂತನ ಒಂದು ಕರುಣೆ ಆಗ್ಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಜಾಗೃತಿಗೊಳಿಸಬೇಕು. ಜಾಗೃತಿಗೊಳಿಸೋದಕ್ಕೆ ದಾರಿ ಯಾವುದಂದ್ರೆ ಆಧ್ಯಾತ್ಮಿಕ. ಆಧ್ಯಾತ್ಮಿಕದ ಗುರುಗಳು, ಆಧ್ಯಾತ್ಮಿಕದ ಒಂದು ದಾರಿ, ಆ ವಿಚಾರವನ್ನ ನಮ್ಮಲ್ಲೇ ಇದೆ, ಅಲ್ಲ ನಮ್ಮಲ್ಲಿ ಇದೆ. ಬಟ್ ವಿಷಯ ಅದು ನಮ್ಮಲ್ಲಿ ಎಲ್ಲಿದೆ, ಹೆಂಗಿದೆ, ಅದನ್ನ ಆಕ್ಟಿವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಗುರುಗಳು ಸಿಗ್ತಾ ಇಲ್ಲ, ಶಿಷ್ಯರು ನಿಲ್ತಾ ಇಲ್ಲ. ಬಟ್ ಜನ್ಮಗಳು ಸಾಕಾಗಲ್ಲ ಅದಕ್ಕೆ. ಯಾಕೆಂದ್ರೆ ಬುದ್ಧ ಎಷ್ಟೋ ಜನ್ಮಗಳನ್ನು ಎತ್ತಿ ಮಹನೀಯರಾದಂತಕ್ಕಂಥವರು. ಈಗ ನಾವು ಬರೀ ಈಗ ಒಂದು 50 ವರ್ಷ ಆಗಿದೆ ಹುಟ್ಟಿ, ಆವಾಗ ಒಂದು 20 ವರ್ಷ ಬುದ್ಧಿ ಇಲ್ಲ. ಈಗ ಒಂದು 20-30 ವರ್ಷಕ್ಕೆ ನಾವೇನು ತಿಳ್ಕೊಂಡಿರ್ತೀವಿ? ಇನ್ನು ಕಲಿಯೋದೈತೆ. ಕಲಿಯೋದಂದ್ರೆ ಇದೆ ಅಂತಲ್ಲ, ಅದು ಲಾಟ್ ಆಫ್ ಡಿಫ್ರೆಂಟ್. ಏನು ಭೂಮಿಗೂ ಆಕಾಶಕ್ಕಿದ್ದಂಥ ಒಂದು ಬೇಕಾದಷ್ಟಿದೆ ಸಮಸ್ಯೆ, ಅಂತರ ಅಷ್ಟೊಂದಿದೆ. ಆದರೆ ಭೂತಗಳು, ಆತ್ಮಗಳು ಅಂತಕ್ಕಂಥದ್ದು ನಮ್ಮ ಮಾನವರ ಪೀಳಿಗೆ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಇರತಕ್ಕಂಥದ್ದು. ನಮ್ಮ ಪೀಳಿಗೆ ಇರ್ತಕ್ಕಂಥ ಈ ಮಾನವ ಜನ್ಮ ಎಲ್ಲಿವರೆಗೂ ಈ ಭೂಮಿ ಮೇಲೆ ಇರುತ್ತೋ ಅಲ್ಲಿವರೆಗೂ ಇರ್ತಕ್ಕಂಥದ್ದೇ ಇದು. ಈ ಸೆಂಟ್ರಲ್ಲಿ ಈಗ ಮಧ್ಯೆ ಹಿಂದೆ ಮುಂದೆ ಅಂತೇನಿಲ್ಲ. ದೊಡ್ಡ ದೊಡ್ಡ ಆಫೀಸರ್ಸು, ದೊಡ್ಡ ದೊಡ್ಡ ಒಂದು ಉದ್ಯಮಿಗಳು, ಒಳ್ಳೆ ಎಜುಕೇಟೆಡ್ಸ್ ಮಕ್ಕಳು, ಇಂಜಿನಿಯರ್ಸು, ಪ್ರತಿಯೊಬ್ಬರಿಗೂ ಆತ್ಮಗಳ ಕಾಟ ಆಗ್ತಾ ಇದೆ. ನಮ್ಮಲ್ಲಿ 100 ಜನ ಬಂದು ಅವ್ರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಈಗಲೂ ಸದ್ಯದ ಪ್ರತಿ ದಿವಸ ಮೊದಲು ಹಳ್ಳಿನಲ್ಲಿ ಕೆಲಸ ಕಾರ್ಯಕ್ಕೆ ಹೋಗಿ ಈ ಬಾವಿಯಲ್ಲಿ ಬಿದ್ದೋಗೋದು, ಅಲ್ಲಿ ಇಲ್ಲಿ ನೇಣು ಹಾಕೊಳ್ಳೋದು, ಸತ್ತೋಗೋದು, ಈ ರೀತಿಯಾದಂಥ ವಿಚಾರಗಳಲ್ಲಿ ದೆವ್ವ ಪೀಡೆ ಪಿಚಾಚಿ ಅಂತ ಇದ್ದೀವಿ ನಾವು. ಇವತ್ತು ಆ ರೀತಿ ಏನಲ್ಲ. ದೊಡ್ಡ ಒಳ್ಳೆ ತುಂಬಾ ಸುಪೀರಿಯರ್ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಹುಡುಗರು ಎಷ್ಟೋ ಜನ ನಮಗೆ ಕಾಲ್ ಮಾಡ್ತಾರೆ, ಗುರುಗಳೇ ನಮಗೆ ರಾತ್ರಿ ಪೂರ್ತಿ ನಿದ್ದೆ ಬರ್ತಾ ಇಲ್ಲ, ನಮಗೆ ಪೀಸ್ಫುಲ್ ಇಲ್ಲ, ನಮಗೆ ಏನೋ ಕಾಡ್ತಾ ಇದೆ, ನಮ್ಮ ಒಳಗಡೆ ಏನೋ ಪ್ರವೇಶ ಆಗಿದೆ, ನಮ್ಮಲ್ಲಿ ಏನೋ ಇದೆ, ನಮಗೆ ಗೊತ್ತಾಗುತ್ತೆ ಗುರುಗಳೇ, ಯಾಕಪ್ಪ ಆಯ್ತು ಈ ಥರ, ಈ ರೀತಿ ಹೆಂಗಾಯ್ತು ಗುರುಗಳೇ, ಎಲ್ಲೋ ಈ ರೀತಿ ಒಂದು ಹಾಸ್ಟೆಲಲ್ಲಾಗ್ಬೋದು, ಒಂದು ರೂಮಲ್ಲಾಗ್ಬೋದು, ಸಪ್ರೇಟಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಏನೋ ಬಂದು ಸೇರ್ಕೊಂಡಂಗಾಯ್ತು, ಆವತ್ತಿನಿಂದ ಈ ರೀತಿಯಾದಂಥ ತೊಂದರೆಗಳಾಗ್ತಾ ಇದೆ ಅಂತ ಸ್ವತಃ ಅವರ ಸ್ವಂತ ಅನುಭವಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಇದನ್ನೇನೋ ಒಂದು ಉದ್ಭವ ಮಾಡಿ ಕ್ರಿಯೇಟ್ ಮಾಡಿ ಇದನ್ನು ದೊಡ್ಡದು ಮಾಡಬೇಕು, ಚಿಕ್ಕದು ಮಾಡಬೇಕು ಅಂತಕ್ಕಂಥ ಭೂತವೈದ್ಯರ ವಿಚಾರ ಅಲ್ಲ ಇದು. ಯಾವುದೇ ಒಂದು ಭೂತವೈದ್ಯರು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಇದು. ಯಾಕೆಂದರೆ ಪೇಷಂಟ್ ಬಂದು ಗುರುಗಳಲ್ಲಿ ಕೂತು, ಈಗ ಡಾಕ್ಟರಲ್ಲಿ ಹೋದಾಗ ಪೇಷಂಟ್ಸು ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಮಾಡ್ತಾರೆ. ಸರಳವಾಗಿದ್ದರೆ, ಸರಳವಾಗಿಲ್ಲ ಅಂದರೆ ಅದಕ್ಕೆ ಏನೇನು ಉಪಕರಣಗಳು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಸ್ಕ್ಯಾನಿಂಗ್, ಇನ್ನೊಂದು ಮತ್ತೊಂದು ಎಕ್ಸ್ರೇ, ಅವ್ರದ್ದು ಏನೇನಿದೆಯೋ ಅದೆಲ್ಲ ಮಾಡಿ ಆಮೇಲೆ ಮಾತಾಡ್ತಕ್ಕಂಥ. ಅದೇ ರೀತಿಯಾಗಿ ನಮ್ಮಲ್ಲಿ ಬಂದು ಗುರುಗಳೇ ನಮ್ಗೆ ಈ ರೀತಿ ಆಗ್ತಾ ಇದೆ, ಏನಪ್ಪ ಏನು ಮಾಡ್ತಾ ಇದ್ರಿ, ಏನಾಗ್ತಾ ಇದೆ, ನೀವು ಮೊದಲು ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಡಾಕ್ಟ್ರನ್ನ ಕಂಡಿದ್ದೀರಾ, ನಿಮಗೆ ಅದರಲ್ಲಿ ಏನಾದರೂ ಟ್ರೀಟ್ಮೆಂಟಲ್ಲಿ ಏನಾದರೂ ನಿಮಗೆ ಒಳ್ಳೇದಾಯ್ತಾ, ಇಲ್ಲ ಹಾಗೆ ಇದೆಯಾ ಅಂತ ಕೇಳ್ತೀವಿ ನಾವು. ಕೇಳಿದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಂತೆ ವಿಚಾರಗಳನ್ನು ಅವರು ನಮಗೆ ತಿಳಿಸಿದಾಗ ಇದು ಯಾವುದೋ ರೀತಿಯಾದಂಥ ಭೂತವೈದ್ಯಕ್ಕೆ ಸಂಬಂಧಪಟ್ಟಾದಂಥ ನೆಗೆಟಿವ್ ಎನರ್ಜಿ ಇರಬೇಕು, ಇದರಲ್ಲಿ ಏನೋ ಭೂತಾನೋ ಆತ್ಮನೋ ಯಕ್ಷಿಣಿಗಳು ಮೋಹಿನಿಗಳು ಬೇಕಾದಷ್ಟು. ಯಾಕೆಂದರೆ 84 ಕೋಟಿ ಜೀವರಾಶಿಗಳು ಅಂತಾನೆ ಇಲ್ಲಿ. 84 ಲಕ್ಷ ಕೋಟಿ ಅಲ್ಲ, 84 ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಈ ಕೇಚರದಲ್ಲಿ, ವನಚರ ಭೂಚರ ಕೆಚರದಲ್ಲಿ ಇರ್ತಕ್ಕಂಥವು ಅಂತ ಹೇಳ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ನಾವೆಲ್ಲ ಎಷ್ಟು ನೋಡಿದ್ದೀವಿ, ನಮಗೆ ಗೊತ್ತಿಲ್ಲದಿರ್ತಕ್ಕಂಥವು ಎಷ್ಟೊಂದು ಲಕ್ಷೋಪಲಕ್ಷ ಒಂದು ಜೀವಿಗಳು ಪ್ರಾಣಿಗಳು ಇದ್ದಾವೋ, ಅದರಲ್ಲಿ ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂಥ ಯಕ್ಷಣೆಗಳು ಭೂತಗಳು ಪಿಚಾಚಿಗಳು ಏನೇನಿದ್ದಾವೋ, ಈ ಮಾನವನು ಉನ್ನತವಾಗಿರ್ತಾನೆ. ಅವನು ಊಟ, ಬಟ್ಟೆ, ಸ್ನಾನ, ಸಂಧ್ಯಾ ವಂದನೆ,
ಮತ್ತು ಮಲಗೋದಕ್ಕೆ ಒಂದು ಸ್ಥಳ, ಓಡಾಡೋದಕ್ಕೆಲ್ಲ ಅನುಕೂಲವಾಗಿರ್ತಕ್ಕಂಥ ಆ ಒಂದು ಎಲ್ಲ ಒಂದು ಬೇರೆ ಬೇರೆ ಜನ್ಮಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಗಳು ಇವನ್ನೆಲ್ಲ ಆಕರ್ಷಣೆ ಮಾಡ್ಕೊತಾ ಇರ್ತವೆ. ನಾವ್ಯಾಕೆ ಈ ರೀತಿ ಇಲ್ಲ, ನಮಗೆಲ್ಲದಕ್ಕೂ ತೊಂದರೆ ಇದೆಯಲ್ಲ, ಆಸೆ ಪಡ್ತವೆ, ಆಕರ್ಷಣೆ ಮಾಡ್ತಾ ಇರ್ತವೆ. ನಮ್ಗೆ ಯಾಕೆ ಈ ರೀತಿ ಇಲ್ಲ ಅಂದರೆ ಅವ್ರಿಗೆ ಯಾಕಿಲ್ಲ ಅಂದರೆ ಅದು ಭೂತವೈದ್ಯರಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಅದು ಓನ್ಲಿ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂಥ ವಿಚಾರ. ಪರಮಾತ್ಮನ ಯಾರು ನೋಡೋಕ್ಕಾಗ್ತಾ ಇಲ್ಲ, ಪರಮಾತ್ಮ ಯಾರಿಗೂ ಸಿಗಲ್ಲ, ಕಾಣಲ್ಲ. ಅವನು ಏನು ಹೇಳ್ತಾನೆ, ಅದಕ್ಕೊಂದು ದೊಡ್ಡ ವಿಚಾರ ಇಟ್ಬಿಡ, ನಿನ್ನಲ್ಲೇ ಇದ್ದಾನೆ, ನೀನು ನೋಡ್ಕೋ, ನಿನ್ನನ್ನು ನೀನು ತಿಳ್ಕೊ ಅಂತ ಮಹನೀಯರೆಲ್ಲ ಬರೆದ್ಬಿಟ್ರು. ನಿನ್ನಲ್ಲಿ ನೀನು ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊ ಅಂತ ಹೇಳ್ಬಿಟ್ರು. ಅದು ಅಷ್ಟು ತಿಳ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅದೇ ರೀತಿಯಾಗಿ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ ಅದು. ಯಾಕೆಂದರೆ ಪುನರಪಿ ಮರಣಂ ಪುನರಪಿ ಜನನಂ, ಪುನರಪಿ ಜನನಂ ಪುನರಪಿ ಮರಣಂ, ಇದು ಚಕ್ರ, ಕಾಲಚಕ್ರ ಹೋಗ್ತಾನೆ ಇದೆ ಬರ್ತಾನೆ ಇದೆ, ಹೋಗ್ತಾನೆ ಇದೆ ಬರ್ತಾ ಇದೆ. ಆ ರೀತಿಯಲ್ಲಿ ಕೆಲವು ಪಿಚಾಶಿಗಳು, ಕೆಲವು ಪೀಠಗಳು, ಇನ್ನೊಂದು ಮತ್ತೊಂದು ಬೇಕಾದಷ್ಟು ಇಲ್ಲಿ ನಮಗೆ ಕಾಣದೇ ಇರತಕ್ಕಂಥವು ಇದ್ದಾವೆ. ಅವು ಯಾಕೆ ಅಂದರೆ ಭಗವಂತನ ಒಂದು ನಿರ್ಣಯ ಮತ್ತು ಆರ್ಡರ್. ನೀವೇನಾದರೂ ನಿಮ್ಮ ವಿಕಾರ ಸ್ವರೂಪಗಳಾಗಬಹುದು, ಇಲ್ಲ ನಿಮ್ಮ ಸುರದ್ರೂಪಿ ಸೌಂದರ್ಯಗಳಾಗಬಹುದು, ಮಾನವರನ್ನು ನೀವು ನೋಡಿದ್ದಾಗಲೇ, ಮಾನವರು ನಿಮ್ಮನ್ನು ನೋಡಿದ್ದೇ ಆದರೆ ಅವರು ತಡ್ಕೊಳ್ಳಲ್ಲ, ಅವರು ತೊಂದರೆಗೆ ಈಡಾಗ್ತಾರೆ. ನೀವೇನಾದರೂ ಅಗೋಚರವಾಗಿ ಇರ್ತಕ್ಕಂಥ ಒಂದು ಪರಮಾತ್ಮನ ಒಂದು ಸೃಷ್ಟಿ ಅದು. ಆ ಸೃಷ್ಟಿಯಲ್ಲಿ ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಆಕರ್ಷಣೆ ಮಾಡ್ತಾ ಇದ್ರು ಸಹಿತ ನಮಗೆ ಕಾಣಲ್ಲ. ಹಾಗಾಗಿ ಧೈರ್ಯವಾಗಿರ್ತೀವಿ. ಒಂದು ವಿಷಯ ಏನಪ್ಪ, ಈಗ ನಮ್ಮ ಒಂದು ಮನೆ ಎಲ್ಲೋ ಒಂದು ಮರ ಇರ್ತೈತೆ, ನಮ್ಮ ಮನೆ ಪಕ್ಕದಲ್ಲೇ ಇರ್ತೈತೆ, ರಾತ್ರಿ 8 ಗಂಟೆ ಏನಕ್ಕೂ ಆಚೆ ಹೋಗಿರ್ತೀವಿ, ತಕ್ಷಣ ಕಿರ್ಚ್ಕೊಂಡು ಓಡ್ ಬಂದ್ಬಿಡ್ತೀವಿ. ಬೇಕಾದಷ್ಟು ಆಗಿದ್ದಾವಲ್ವಾ? ಆಗಿದ್ದಾವೆ, ಬೇಕಾದಷ್ಟು. ಯಾಕಪ್ಪ ಆ ಥರ ಕಿರ್ಚ್ಕೊಂಡು, ಏನೋ ನನಗೊಂಥರ ಆಯಿತು, ಏನೋ ಕಾಣಿಸ್ತು, ಏನೋ ಹೋಯ್ತು, ಏನೋ ಬಂತು ಅಂತ ಹೇಳ್ತಾರೆ. ಅವೆಲ್ಲನೂ ಅವುಗಳ ಒಂದು ಉಪಟಾಳನೆ. ಅದೇ ರೀತಿಯಾಗಿ ಇಂದಿನವರಿಗೆ ಈ ಒಂದು ದೀಪಾವಳಿ ಹಬ್ಬದ ತಿಂಡಿ ಏನು, ಈ ಕಜ್ಜಾಯ ಅಂತಕ್ಕಂಥದ್ದು ಆಗಿನ ಕಾಲಕ್ಕೆ ಇದು ಮೇಯ್ನು ಒಂದು ಸಿಹಿ ತಿಂಡಿ. ಈ ಸತ್ತಿರ್ತಕ್ಕಂಥ ಆತ್ಮಗಳು ಕೆಲವಕ್ಕೆ ಜನನ ಮರಣ, ಇನ್ನೊಂದು ಸ್ವರ್ಗ ನರಕ ಅಂತ ಏನೇನು ನಾವು ಹೇಳ್ಕೊಂತೀವೋ ಅದು ಕೆಲವಕ್ಕೆ ಆಗಿರುತ್ತೆ, ಕೆಲವಕ್ಕೆ ಆಗಿರಲ್ಲ. ಆಗದೆ ಇದ್ದಾಗ ಅವೆಲ್ಲನೂ ಅಂತರ್ಪಿಚಾಚಿಯಾಗಿ ಅಂತರ್ಗತವಾಗಿ ಅಗೋಚರವಾಗಿ ಓಡಾಡ್ತಾನೆ ಇರ್ತವೆ. ಈ ಒಂದು ಬಂದಾಗ ಈಗ ನಾವು ಯಾರಿಗೋ ಒಂದು ಕಜ್ಜಾಯ ತಗೊಂಡು ಪಕ್ಕದೂರಲ್ಲಿ ಹೋಗಿ ಕೊಟ್ಬಿಟ್ಟು ಬರಬೇಕು, ತಗೊಂಡು ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಇಲ್ಲ ಯಾವುದೋ ಒಂದು ಮರಗಳು, ಹಳೆ ಶಿಥಿಲವಾದಂಥ ದೇವಸ್ಥಾನಗಳು, ಬಾವಿಗಳು, ಹಾಳು ಬಾವಿಗಳು, ಸ್ಮಶಾನಗಳು, ಈ ಏರಿಯಾನಲ್ಲಿ ಅವು ವಾಸ್ತವ ಹೂಡಿರ್ತವೆ. ಯಾವ ಆತ್ಮಗಳಂತವು ಅವು ಎಲ್ಲೋ ಒಂದು ಕಡೆ ಇರಲೇಬೇಕಲ್ವ? ಹೌದು. ಈಗ ಅಷ್ಟು ಬೇಗ ಅದಕ್ಕೆಲ್ಲನೂ ಭಗವಂತನ ಕಡೆಯಿಂದ ವೈಕುಂಠ ಪದವಿ ಸಿಗಲ್ಲ, ಮತ್ತು ಜನನ ಮರಣಗಳು ಅಷ್ಟು ಬೇಗ ಚೇಂಜಸ್ ಆಗಲ್ಲ. ಅವಿಗೆ ಏನೇನೋ ಇರ್ತೈತೆ ನಿರ್ಣಯಗಳು, ಅವು ಸುತ್ತಾಡ್ತಾ ಇರ್ತವೆ. ಸುತ್ತಾಡ್ತಾ ಇದ್ದಾಗ ಈ ಒಂದು ಎಣ್ಣೆ, ಈ ಬೆಲ್ಲ, ಈ ಅಕ್ಕಿ, ಈ ಸ್ಮೆಲ್ಲು ತಕ್ಷಣ ಅವಕ್ಕೆ ಸಿಗುತ್ತೆ. ತಕ್ಷಣ ಸಿಕ್ಕಿದಾಗ ಅವು ನಮ್ಮನ್ನು ಅಟ್ಯಾಕ್ ಮಾಡ್ತವೆ. ಇಷ್ಟೇ, ಬೇರೆ ಏನೂ ಇಲ್ಲ. ಇದು ಏನೋ ಸ್ಪೆಷಲ್ ಆಗಿ ಏನಿಲ್ಲ. ಈ ಒಂದು ತಿಂಡಿಯ ಆ ಸ್ಮೆಲ್ಗೆ ತಕ್ಷಣ ಬಂದು ನಮ್ಮನ್ನು ಅವು ಅಟ್ಯಾಕ್ ಮಾಡ್ತವೆ, ತೊಂದರೆ ಕೊಡ್ತವೆ. ತೊಂದರೆಗೆ ಬಂದ್ಬಿಡ್ತಾವೆ ಅವು. ಬಂದು ಯಾರು ತಗೊಂಡು ಹೋಗ್ತಾರೋ ಅವರಲ್ಲಿ ಸೇರ್ಕೊತವೆ. ಅವರಲ್ಲಿ ಸೇರ್ಕೊಂಡಾಗ ಅವ್ರಿಗೆ ಈ ಸೇರ್ಕೊಂಡಿದೆ ಅಂತ ಹೆಂಗೆ ಗೊತ್ತಾಗುತ್ತಂದರೆ, ಅಲ್ಲಿ ಹೋಗಿ ಬಂದಮೇಲೆ ನಿದ್ದೆ ಬರೋದು, ಸುಸ್ತಾಗೋದು, ಹೊಟ್ಟೆ ಉದ್ಕೊಳ್ಳೋದು, ಲೂಸ್ ಮೋಷನ್ ಆಗೋದು, ಊಟ ಮಾಡೋಕ್ಕೆ ಹೋದರೆ ವಾಂತಿ ಆಗೋದು, ಈ ಕತೆ ಆಗುತ್ತೆ. ಈ ಕತೆ ಆದಾಗ ಡಾಕ್ಟ್ರಲ್ಲಿ ಹೋಗ್ತಾರೆ. ಡಾಕ್ಟ್ರಲ್ಲಿ ಹೋದಾಗ ಇದು ಕಾಯಿಲೆ ವಾಸಿ ಆಗಲ್ಲ. ಕಾಯಿಲೆ ವಾಸಿ ಆಗದಿದ್ದಾಗ ಏನು ಮಾಡ್ತಾರೆ, ಈ ರೀತಿಯಾದಂಥ ದೇವರಿಗೆ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳಾಗಬಹುದು, ಇಲ್ಲ ಈ ಭೂತ ವೈದ್ಯರಾಗಬಹುದು, ಜ್ಯೋತಿಷ್ಯರಾಗಬಹುದು, ನಮ್ಮಂಥವರನ್ನು ಈ ವಿಚಾರವನ್ನು ವಿಚಾರಿಸಿದಾಗ ನಾವು ವಿಚಾರಿಸ್ತೀವಿ, ಹೆಂಗಾಯಿತು, ಯಾವಾಗಾಯಿತು, ಎಲ್ಲಿ ಯಾವತ್ತಾಗಿದ್ದು, ಏನು ಮಾಡ್ತಾಯಿದ್ರಿ ಅಂತೆಲ್ಲ ಕೇಳಿದಾಗ ಅವ್ರು ಕೆಲವು ವಿಚಾರ ತಿಳಿಸ್ತಾರಲ್ಲ. ಸ್ವಾಮಿ ಹಿಂಗೆ ಈ ರೀತಿಯಾಗಿ ನಮ್ಮ ಮಗಳ ಮನೆಗೆ ನಾವು ಕಜ್ಜಾಯ ತಗೊಂಡು ಹೋಗ್ತಾ ಇದ್ವಿ, ಬಂದಮೇಲೆ ಹಿಂಗಾಯ್ತು, ಓಹೋ ಇದು ಸಮಾಚಾರ ಅಂದ್ಬಿಟ್ಟು ನಾವು ಅದಕ್ಕೆ ಬೇಕಾದಂಥ ಒಂದು ಸಲಕರಣೆಯನ್ನು ಮಾಡಿ, ಅದಕ್ಕೆ ಯಾವುದೋ ಮಂತ್ರ ತಂತ್ರ ಪೂಜೆ ಇನ್ನೊಂದು ಮತ್ತೊಂದು ಮಾಡಿ ಅದನ್ನು ಸರಿಪಡಿಸ್ತೀವಿ. ಈ ರೀತಿಯಾಗಿ ಬಂದಿದ್ದು ಇದು ಒಂದು. ಈ ಕಜ್ಜಾಯಕ್ಕೆ ಭೂತಗಳು ಆಕರ್ಷಣೆ ಆಗತಕ್ಕಂಥದ್ದು ಇಂದಿನ ಕಾಲದಿಂದಲೂ ಇಷ್ಟೇ ಇದೆ. ಈ ತಿಂಡಿಗೋಸ್ಕರ ಆಸೆ ಪಟ್ಟು ಬರೋದವು ಒಂದು. ಎರಡನೇದು ಇನ್ನೊಂದು ವಿಚಾರ, ಈಗ ನಾವೇ ಪಾಯಿಂಟ್ ತಗೊಳ್ಬೇಕಾಗ್ತದೆ. ಈ ಮಟನ್ನಲ್ಲಿ ಪಿಗ್ಗು, ಹಂದಿ ಮಟನ್
ಓಕೆ. ತಗೊಂಡು ಹೋಗ್ಬೇಕಾದ್ರೂ ಸಹಿತನೂ ತಕ್ಷಣ ಬಂದು ಆಕರ್ಷಣೆ ಆಗ್ತವೆ. ಅವಕ್ಕೂ ಸೇಮ್ ಅದೇ ಸೇಮ್ ಕಜ್ಜಾಯಕ್ಕಿಂತಲೂ ಜಾಸ್ತಿ ಆಗ್ತವೆ ಇದಕ್ಕೂ. ಆಮೇಲೆ ಫಿಶ್ಶು, ಮೀನನ್ನು ತಗೊಂಡು ಹೋಗ್ಬೇಕಾದ್ರೂ ಸಹಿತ ಅದಕ್ಕೂ ಆಕರ್ಷಿತವಾಗ್ತವೆ ಭೂತಗಳು. ಓಕೆ. ಈ ಆತ್ಮಗಳಂತಕ್ಕಂಥ ಭೂತಗಳಲ್ಲ, ನಾವು ಸತ್ತ ಮೇಲೆ ಆತ್ಮಗಳು ನಮಗೆ ಶರೀರವನ್ನ ಸಹಕಾರ ಇಲ್ಲದೆ ಖಾಲಿ ಆತ್ಮ ಓಡಾಡ್ತಾ ಇರ್ತೈತೆ. ಗಾಳಿ, ಈ ಗಾಳಿಯಲ್ಲೇ ಗಾಳಿ ಇರ್ತೈತೆ. ಆ ಗಾಳಿ ಈಗ ಯಾರಿಗೆ ಅದು ಗಾಳಿ ಆಗ್ಯದಪ್ಪ, ಗಾಳಿ ಹಿಡ್ದೈತೆ, ಗಾಳಿ ಪ್ರಯೋಗ ಅಂತಾರೆ. ಅದೇ ರೀತಿಯಾಗಿ ಇದು ಬರ್ತಕ್ಕಂಥದ್ದು. ಆ ರೀತಿಯಾಗಿ ಇವತ್ತಿನ ವಿಚಾರದಲ್ಲಿ ನಾವು ಈ ವಿಚಾರ ಹೇಳಕ್ ಹೋದ್ರೆ ಏನಾಗ್ತದೆ ಅಂದ್ರೆ, ಪ್ರತಿ ಒಂದು ಬೇಕರಿಯಲ್ಲೂ ಕಜ್ಜಾಯ ಇದೆ ಇವತ್ತು, ಎಲ್ಲ ಕಡೆ ಐತೆ. ಈಗ ಕಜ್ಜಾಯ ಇದೆ. ಈಗ ಮತ್ತೆ ಈ ಸಿಟಿನಲ್ಲಿ ಕಜ್ಜಾಯನೇ ಮಾಡಿಕೊಂಡು ಬಾಕ್ಸ್ಗಳು ಮಾರ್ತಾ ಇರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಅದು ಹೋಯ್ತು. ಈಗ ಸೇಫ್ಟಿ ಏನ್ ಬೇಕು? ಈ ಸೇಫ್ಟಿ ಏನಪ್ಪಾ ಅಂದ್ರೆ, ಇದಕ್ಕೆ ಹಿಂದಿನವ್ರು ಏನ್ ಮಾಡ್ತಾ ಇದ್ರು, ಅದಕ್ಕೆ ಒಂದು 4 ಇಜ್ಜಿಲು, ಒಂದು ಇಜ್ಜಿಲು. ಈಗ ಇಲ್ಲಿಂದ ನಾವು ನಮ್ಮ ಮಗಳಿಗೆ ಬೇರೆ ಊರಿಗೆ ಕಜ್ಜಾಯ ತಗೊಂಡೋಗಿ ಕೊಡಬೇಕು, ಅವ್ರ ಹಬ್ಬ ಮಾಡಿಲ್ಲ, ಇಲ್ಲ ಮಾಡಿರಬಹುದು, ಅಮ್ಮ ಮಾಡಿರೋದು ಇಷ್ಟ ಅಂತ ತಗೊಂಡೋಗಿ ಕೊಡಬೇಕು. ತಗೊಂಡೋಗಿ ಕೊಡಬೇಕಾದಾಗ ಅದರಲ್ಲಿ ಕಜ್ಜಾಯ ಪ್ಯಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಏನು ಮಾಡ್ತಾರಂದ್ರೆ, ಒಂದು 4 ಇಜ್ಜಿಲು, ಒಂದು ಕಬ್ಬಿಣದ ಮಳೆ, ಮತ್ತೆ ಒಂದು 2 ಮೆಣಸೆಕಾಯಿ, ಇದೆಲ್ಲ ಹಾಕಿ ಕಳಿಸ್ಕೊಡ್ತಾರೆ. ಅಂದರೆ ಈ ವಿಷಯ ಏನಪ್ಪ ಅಂದರೆ, ಈ ಕಪ್ಪು ಬಣ್ಣ ಅಂತಕ್ಕಂಥದ್ದು ಅದಕ್ಕೆ ಭಯ. ಓಕೆ. ಮತ್ತೆ ಈ ಕಬ್ಬಿಣದ ಒಂದು ನಾವು ಏನು ಮಳೆಯನ್ನು ಹಾಕ್ತೀವೋ ಅದರಲ್ಲಿ ನೈಲ್ಸು, ಅದು ಕಬ್ಬಿಣದಿಂದ ತಯಾರಾಗಿರ್ತಕ್ಕಂಥದ್ದು. ಆ ಲೋಹ ಏನು ಅಂದರೆ ಈ ಕಲಿಯುಗ ದೈವವಾದಂಥ ಶನೇಶ್ವರನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡ್ಕೊಳ್ರಿ. ಮತ್ತೆ ಇಜ್ಜಲು ಸಹಿತಾನು ಕಪ್ಪು. ಈ ಮಹಾನುಭಾವ ಶನೇಶ್ವರ ಆ ಒಂದು ಸಂಕೇತ. ಆ ಗ್ರಹಗಳು ಎಲ್ಲರಿಗೂ ಭಯಾನೆ. ಯಾರು ಆಯಪ್ಪ ಶನೇಶ್ವರ ಅಂದರೆ ಎಲ್ಲರಿಗೂ, ರಾಜಾದಿರಾಜ ದಿಗ್ಬರರಿಗೆ, ಅಕ್ಷರ ಕಿನ್ನರ ಕಿಂಪುರುಷ ಆದಗಳಲ್ಲೂ ಒಂದು ಸೆಕೆಂಡ್ ಹಾ ಅಂತಾರೆ ಆಯಪ್ಪನ ಹೆಸರು ಹೇಳಿದ ತಕ್ಷಣ. ಆ ರೀತಿಯಾಗಿ ಈ ವಸ್ತುಗಳು ಅದರಲ್ಲಿ ಇದ್ದರೆ, ಯಾಕೆಂದರೆ ಎಷ್ಟೋ ಜನ ಮಳೆ ಅದು ಇದು ಹಾಕಿ ಕೊಟ್ಟಿರೋದು ಉಂಟು, ನಮ್ಮವರು ಹಾಕಿ ಕೊಟ್ಟಿರೋದು ಉಂಟು, ನಾವು ಹಾಕಿ ಕೊಟ್ಟಿರೋದು ಉಂಟು, ನಮ್ಮ ಮನೆಗಳಿಗೆ ಏನಂತಂದ್ರು ಹಾಕೋ ಬಂದಿರೋದು ಉಂಟು. ಈ ಹಂದಿ ಮಾಂಸ ಆಗಬಹುದು, ಮೀನು ಆಗಬಹುದು, ಈ ಕಜ್ಜಾಯ ಆಗ್ಬೋದು, ಈ 3 ವಸ್ತುಗಳಿಗೆ ಇದನ್ನು ಹಾಕ್ಕೊಂಡು ತಗೊಂಡು ಹೋಗ್ತಾರೆ. ಮೇಯ್ನು ಅವರಿಗೆ ಈ ವಿಷಯ ಗೊತ್ತಿಲ್ಲ, ಇದು ಅಂದರೆ ಏನು, ಈ ಲೋಹ ಅಂದರೆ ಯಾರಿಗೆ ಸಂಬಂಧಪಟ್ಟಿದ್ದು, ಈ ಕಪ್ಪು ಚಿಹ್ನೆ ಯಾರಿಗೆ ಸಂಬಂಧಪಟ್ಟಿದ್ದು, ಇದನ್ನು ಯಾರು ಕಾಪಾಡ್ತಾರೆ ಇದ್ರ ಜೊತೆಯಲ್ಲಿ ಬಂದು ನಾವು ಇದು ಹಾಕೊಂಡು ಹೋಗ್ಬಿಟ್ರೆ ಬರಲ್ವಾ ಅಂತಕ್ಕಂಥ ಒಂದು ಉಡಾಪೆ ಮಾತುಗಳಿಗೋಸ್ಕರ ಅವ್ರಿಗೇನು ಗೊತ್ತಿರಲ್ಲ ಇದು. ಬಟ್ ವಿಷಯ ಇದು ಏನಪ್ಪ ಅಂದ್ರೆ, ಈ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತ ಒಂದು ಸಂಕೇತ ಇದು. ಈಗ ಕಬ್ಬಿಣದ ಸಲಾಕೆ, ಕಬ್ಬಿಣದ ಮಳೆ, ನೈಲ್ಸ್, ಅದು ಸ್ವಾಮಿಗೆ ಸಂಬಂಧಪಟ್ಟಂಥದ್ದು. ಕಬ್ಬಿಣ ಆಯಪ್ಪ ಈ ಕಲಿಯುಗ ದೈವ ಶನೇಶ್ವರ, ಕಲಿಯುಗದ ದೈವ. ಮೇಯ್ನ್ ಮುಖ್ಯವಾಗಿ ವೆಂಕಟೇಶ್ವರ ಕಲಿಯುಗ ದೈವ. ಅದೇ ರೀತಿಯಾದಂಥ ಶನೇಶ್ವರನಿಗೆ ಈಗ ಮುನೇಶ್ವರ, ಶನೇಶ್ವರ, ಈಶ್ವರ ಇವರೆಲ್ಲ ಒಬ್ಬರೇ. 3 ಜನ ಒಂದೇ ಶಕ್ತಿ, ಒಂದೇ ಚೈತನ್ಯ ಇದು. ಅದನ್ನು ಕಂಡ್ರೆ ಅವು ಆ ಥರಕ್ಕೆ ಬರಲ್ಲ. ಇದು ಸೇಫ್ಟಿ. ಅದಕ್ಕೆ ಇದನ್ನು ತಗೊಂಡು ಹೋಗ್ಬೋದು. ಇಷ್ಟೇ ದೀಪಾವಳಿ ವಿಚಾರ. ಸ್ವೀಟ್ ತಗೊಂಡು ಹೋಗ್ಬೇಕಾದ್ರೆ ಯಾವುದೇ ತೊಂದರೆ ಆಗದೆ ವಾಪಸ್ ಕರೆಕ್ಟಾಗಿ ಬರಬೇಕಂದ್ರೆ ಇದೊಂದು ವಿಚಾರ. ಇನ್ನು ದೀಪಾವಳಿ ಹೇಳಿದ್ದೀನಲ್ವಾ, ಮಾಮೂಲಿ ದೀಪಾವಳಿ. ಎಲ್ಲರೂ ದೀಪಾವಳಿ ಮಾಡ್ಕೊಳ್ಳಿ, ಸಂತೋಷವಾಗಿ ಮಾಡ್ಕೊಳ್ಳಿ. ಭಾನುವಾರ ದಿವಸ ನೀರು ತುಂಬುವಂಥ ಹಬ್ಬ, ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸನೂ 4 ದಿವಸನೂ ಹಬ್ಬ ಇದು. ಈ ರೀತಿ. ಸೊ ಎಲ್ರಿಗೂ ಶುಭ, ಒಳ್ಳೇದಾಗಲಿ. ದೀಪಾವಳಿ ಇದ್ದು ನಮ್ಮ ದೇವರಾಜಣ್ಣವ್ರ ಕಡೆಯಿಂದ ಒಂದು ಶುಭಾಶಯಗಳು. ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಚಿಕ್ಕ ವಿಚಾರನ ಅವರು ತಿಳಿಸಿದ್ದಾರೆ. ಅದರಲ್ಲಿ ಸೇಫ್ಟಿಗೋಸ್ಕರ ಒಂದಷ್ಟು ವಿಚಾರ ಮಾತಾಡವ್ರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.